ನಿನ್ ಮಗನ್ ಕರಿ ಇಲ್ಲಿ ಕುಲ್ಪುತ್ರನ. ಯಾಕ್ರಿ ಏನಾತ? ಹಂಗಲ್ಲ ಅವಂಗಂತೇಳಿ ಒಂದ್ ಕೆಲ್ಸದ್ ಕೇಳ್ಕೊಂಬಂದಿನಿ, ಅದಕ್ಕೆ ಹೊಕ್ಕಾನೋ ಇಲ್ಲೋ ಗೊತ್ತಾಗಬೇಕಲ್ಲ. ಅದ್ರ ಸಂಬಂಧ ಕರಿ. ಹೌದಾ? ಏನ್ ಕೆಲ್ಸ? ನಿನಗೊಮ್ಮೆ ನಿನ್ ಮಗ್ಗೊಮ್ಮೆ ಎಲ್ಲಿ ಹೇಳಕ್ ಹೋಗ್ಲಿ, ಕರಿ ಇಲ್ಲಿ. ಅಪ್ಪ್ಯಾ ಬಂದ್ರತಿ. ಅಪ್ಪ್ಯಾ ಎಲ್ಲಿ ಕೆಲ್ಸ ಸಿಗೋಲ್ದನ್ನಾತಿದ್ದಲ್ಲ, ನಿಮ್ಮಪ್ಪ ಅದೆಲ್ಲ ಕೆಲಸ ಕೇಳ್ಕೊಂಬಂದತಂತೆ. ಏನ ನೋಡಿ ಕೇಳ. ನನ್ ಗೆಳೆಯ ಒಬ್ಬ ಅದಾನ, ಇವನ ಯಾರು ಗೋಪಾಲಣ್ಣ ಅಂತೇಳಿ, ಅವನಿಗೆ ಹೇಳಿದ್ದೆ ಹಿಂಗ ನನ್ ಮಗ್ಗೊಂದ್ ಕೆಲ್ಸ ಬೇಕಾಗೈತಿ ಅಂತ ಹೇಳಿದ್ದೆ. ಹಂಗಾಗಿ ಅವನು ಹುಡುಕಿಟ್ಟಾನ. ಆದ್ರೆ ಅದು ಇಲ್ಲಲ್ಲ, ಏನ ಬೇರೆ ಊರ ಕೆಲಸ. ಹೆಂಗಂತಿ ಅಲ್ಲಿ ಹೋಗಿ ಮಾಡ್ತೀನಪ್ಪ? ಅಲ್ಲಪ್ಪ, ಇಲ್ಲಿ ಬಿಟ್ಟು ನಂಗೆ ಇಲ್ಲಿದ್ದು ಮಾಡಿ ರೂಢ ಆಗ್ಬಿಟ್ಟತಿ. ಈಗ ಇದ್ಕಿದ್ದಂಗೆ ಇದನ್ನ ಬಿಟ್ಟು ಬೇರೆ ಊರಾಗ ಹೋಗ ಮಾಡೋದು ಅಂದ್ರೆ ಅಲ್ಲೇ ಮನಿ ಹೆಂಗೋ ಏನೋ, ಜನ ಹೆಂಗ ಇರೋದು ಹೆಂಗ, ಹೊಂದಾಣಿಕೆ ಆಗ್ಬೇಕಲ್ಲಪ್ಪ. ನೋಡಪ್ಪ ವಿಚಾರ ಮಾಡು, ಹೇಳೋ ಅಷ್ಟಂತರೂ ಹೇಳ್ತಾ ಇದೀನಿ. ಬೇರೆ ಊರ ಅಂತಂದ್ರೆ ಏನ್ ಭಾಳ ದೂರ ಏನಲ್ಲ, ಬೆಂಗಳೂರಾಗ. ಅಲ್ರಿ ಬೆಂಗಳೂರಿಗೆ ನನ್ನ ಮಗ ಅಲ್ಲಿ ಹೋಗ್ಬೇಕಾ? ಬ್ಯಾಡ್ರಿಪ್ಪ, ಬೆಂಗಳೂರಿಗೆಲ್ಲ ಹೋಗಿ ಕೆಲಸ ಮಾಡೋದತ್ತಾಗ ಜನ ಹೆಂಗ ಊರು ಹೆಂಗ ಏನ ಎತ್ತ ಗೊತ್ತಿಲ್ಲ. ಅದು ಅಲ್ಲದೆ ಆ ಹುಡುಗಿ ನೋಡಿದ್ರೆ ಅದಕ್ಕೆ ಏನು ಪಾಪ ತಿಳುವಳಿಕಿಲ್ಲ. ಅದನ್ನಷ್ಟು ದೂರ ಕಳ್ಸಕ್ಕೆ ನನ್ನ ಮನ್ಸು ಒಪ್ಪೋದಿಲ್ಲಪ್ಪ. ಬೇಡ ಬೇಡ. ಹಂಗಲ್ಲ, ಅಷ್ಟು ದೂರ ಬೇಡ ಬೇಡ ಅಂತಂದ್ರೆ ಹೆಂಗದು? ಮನುಷ್ಯ ಆದ್ಮೇಲೆ ಕಷ್ಟ ಪಡ್ಬೇಕಾಕತಿ. ಕಲ್ತು ಮಾಡಿ ಏನಾರ ಕೆಲಸ ಅಲ್ಲಿ ಬಂದಿದ್ರೆ ಹೋಗಿದ್ದಿಲ್ಲನ? ಏನಾಗಲ್ಲ, ಯಾರ ದಿಕ್ ದೇಶಕ್ಕೆಲ್ಲ ಹೋಗಿ ಕೆಲಸ ಮಾಡ್ತಾರಂತೆ, ಇದೊಂದು ಬೆಂಗಳೂರಿಗೆ ಹೋಗಿ ಮಾಡಕ್ಕಾಗಂಗಿಲ್ಲನ? ಏನಾಗಲ್ಲ, ನಾ ಹೇಳೋದಾದ್ರೆ ಹೋಗಿ ಮಾಡಂತ ಹೇಳು. ಏನ ಯಾಕಲ್ಲೇ ಒಂದು ನಮ್ ಜೀವನ ಕಟ್ಕೊಳಕ್ ಆದ್ರೆ ಆಗ್ಬಾರ್ದು, ಹೌದಿಲ್ಲ? ಅದು ಅಲ್ಲದೆ ಈಗಿನ ಪರಿಸ್ಥಿತಿಗೆ ಒಂಚೂರ ಅಲ್ಲಿ ಹೋಗಿ ಕೆಲಸ ಮಾಡೋದೇ ಒಳ್ಳೇದು ಅಂತ ನನಗೆ ಅನಿಸ್ತಾ ಐತಿ. ನೋಡಪ್ಪ, ಆ ಹುಡುಗಿನ ನಾವ್ ಎಷ್ಟೋ ದೂರ ಮಾಡಕ್ ಪ್ರಯತ್ನ ಪಟ್ರು ಆ ಹುಡುಗಿ ಅಂತೂ ದೂರ ಆಗೋಲ್ತು. ಹೊಳ್ಳ ಬಳ್ಳ ಬಂದ್ ಮನಿ ಕಡೆನ ಜಗಳ ತೆಗಿತಾ ಐತಿ. ಏನ ನಾ ಹೇಳೋದಾದ್ರೆ ಒಂದ್ ಸ್ವಲ್ಪ ನೀನ್ ಅತ್ತಾಗ ಹೋಗೋದು ಒಳ್ಳೇದು. ಅಲ್ಲಿ ಹೋಗ್ಬಿಟ್ಟಿ ಅಂತಂದ್ರೆ ನಾ ಇಲ್ಲಿ ಬಂದ್ ಏನಾರ ಮಾತಾಡಿದ್ರೆ ನಾವ್ ಹೇಳ್ತೀವಿ, ನೋಡವ ಅವ್ ಇಲ್ಲಿಲ್ಲ, ಬೇರೆ ಊರ್ಗ್ ಹೋಗಿ ದುಡಿಯಾಕ, ನೀ ಸುಮ್ನೆ ಇಲ್ಲಿ ಬಂದ್ ಕಿರಿಕಿರಿ ಮಾಡಕ್ ಹೋಗ್ಬೇಡ. ಇನ್ನ ಅವ ನಿನ್ ಜೀವನದಾಗ ಇಲ್ಲ ಅಂತ ತಿಳ್ಕೊಂಡ್ಬಿಡು, ನಿನ್ ಪಾಡಿ ನಿನ್ ಜೀವನ ನೀ ಕಟ್ಕೋ. ಯಾಕೆ ಸುಮ್ನೆ ಕಿರಿಕಿರಿ ಮಾಡ್ತಿ? ಅವ್ರ ಗಂಡ ಐತಿ, ಅವ್ರ ಪಾಡಿಗೆ ಅವ್ರ ಪಾಳೆ ಅವ್ರು ಕಟ್ಕೊಂಡದಾರ, ನೀನ್ ಅವ್ರ ಗಾಟ್ಗಾಲ ಹೋಗಕ್ ಹೋಗ್ಬೇಡ ಅಂತೇಳಿ ಹೇಳ್ತೇನಿ. ಏನ ನೀವು ಹೇಳೋದು ಬರಬರಿನೇ. ಆದ್ರೆ ಅಕ್ಕಿ ಗಂಟು ಬಿದ್ದಾಳ ಅಂತೇಳಿ ನಮ್ಮ ಮಗನ್ನ ನಾವು ಅಷ್ಟು ದೂರ ಕಳ್ಸೋದು ಅಂದ್ರೆ ಏನಾಗೋದಿಲ್ಲ. ಬಾಳ ದಿನ ಬೇಡ, ಒಂದ್ ವರ್ಷ ಹೋಗಿರ್ಲಿ, ಕೆಲಸ ಅದು ಮಾಡ್ಲಿ, ಒಂದ್ ವರ್ಷ ದುಡ್ಕೋಲಿ. ಆಮ್ಯಾಗ ಅಷ್ಟ್ರೊಳಗೆ ಇಲ್ಲೊಂದ್ ಯಾವ್ದಾರ ಚಲೋ ಕೆಲಸ ಹುಡುಕಿ ಇಲ್ಲೇ ಬರ್ವಲ್ಲಕ್ಕ. ಒಂದ್ ವರ್ಷ ಮಠ ಅಂತಂದ್ರೆ ಆಕಿನೂ ದಾರಿ ಕಾಯ್ತಾಳ, ಆಮೇಲೆ ಕೈ ಬಿಡ್ತಾಳ, ಬೇರೆ ಎಲ್ಲಾರ ಏನಾರ ನೋಡ್ಕೊಂತಾಳ ಆಕಿ ಜೀವನ ಆಕಿ. ಏನ ಅಷ್ಟ್ರೊಳಗ ಅದಕ್ಕೆ ನಾ ಹೇಳೋದಾದ್ರೆ ಇದೇ ಒಂದೇ ಒಳ್ಳೆ ದಾರಿ ಇರೋದು. ಇದ್ರ ಮ್ಯಾಗ ಮತ್ತೆ ಯಾವ ದಾರಿ ಇಲ್ಲ. ಇದ್ರ ಮ್ಯಾಗ ನಿಮಗ ಬಿಟ್ಟಿದ್ದು, ಏನ್ ಮಾಡ್ತೀರಿ ನೋಡಿ ತಾಯಿ ಮಗ. ಪಗಾರನು ಚಲೋ ಐತಿ ಇಲ್ಲಿಕ್ಕಿಂತ ಮತ್ತಲ್ಲಿ. ಪಗಾರನು ಚಲೋ ಐತಿ, ಹೋಗಿ ಆರಾಮಾಗಿ ಮಾಡ್ಬೋದು. ನಂಗೇನ ಹೋದ್ರ ಒಳ್ಳೇದು ಅಂತ ಅನ್ನಿಸ್ತತಿ. ಭಾಳ ಏನೋ ತ್ರಾಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನ್ ಗೆಳೆಯನ್ ಮನಿ ಅಲ್ಲೇ ಐತಿ. ಏನ ಅವ್ನ್ ಹೇಳೇನಿ, ನನ್ ಗೆಳೆಯನ್ ಮನಿ ಅಂತಂದ್ರೆ ಈಗ ನಾ ಹೇಳಿರೋ ಗೆಳೆಯ ಅವ್ರ ಮನಿ ಅಲ್ಲೇ ಐತಿ. ಅವ್ರ ಮನಿ ಮ್ಯಾಗಿನ ಮನಿನ ಖಾಲಿ ಐತಂತೆ. ಅವನೇ ಹೇಳ್ಯಾನ. ಬೇಕಾರೆ ಅಲ್ಲೇ ಕೆಲ್ಸದ ಅವಶ್ಯಕತೆ ಐತಲ್ಲಪ್ಪ, ಅಲ್ಲಿ ಹೋಗಿ ಅದ ಮನ್ಯಾಗ ಇರನ್ನ, ಅವ್ ಎಲ್ಲೇ ಕೆಲಸ ಏನು ಎತ್ತ ಅಂತ ಹೇಳ್ತಾನ. ನಿನ್ ಮಗನು ಚಂದಾಗಿ ಓದ್ಯಾನ, ಹೌದಾ, ನಂಗೆ ಪಗಾರ ಬರ್ತೈತಿ. ಇರಾಕ ಏನು ಹೊಸಬ್ರೇನಲ್ಲ, ನನಗೆ ಗೊತ್ತಿದ್ದವ್ರೆ ಹೋಗಿರ್ಬೋದು ಆರಾಮಾಗಿ ಅನುಕೂಲವಾಗಿ. ಗೊತ್ತಿದ್ ಮನಿ, ಆರಾಮ, ಹೆಣ್ಮಕ್ಳು ಚಲೋ ಅದಾರ. ನೀನ್ ಸೊಸಿಗೆ ಒಂದಿಷ್ಟು ಜೋಡಕ್ಕಾರ, ಏನ್ ತೊಂದ್ರೆ ಇಲ್ಲ. 1-2 ವರ್ಷ ಬೇಕಾದ್ರೆ ಮಾಡನ್ನ, ಆಮೇಲೆ ಅನುಕೂಲ ಆದ್ರೆ ಇರನ್ನ, ಇಲ್ಲ ಅಂದ್ರೆ ಬೇಕಾದ್ರೆ ಬಿಟ್ಕೊಟ್ಟು ಈ ಕಡೆ ಬರ್ಬೋದು, ಏನ್ ತೊಂದ್ರೆ ಇಲ್ಲ ಅಂದಾರ. ನನ್ಗೂ ಯಾಕೋ ಅದ ಸರಿ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದೇನೆ. ಓ, ಇರಾಕು ಅನುಕೂಲ ಐತನ? ಅನುಕೂಲ ಐತಿ. ಇವ ಏನ್ ಅಲ್ಲಿ ಹೋಗಿ ಹೊಸ್ತಾಗಿ ಮನಿ ಹುಡುಕ್ಬೇಕಾಗಿಲ್ಲ. ಅವ್ರೇ ಅವ್ರ ಮನಿ ಮ್ಯಾಗ ಖಾಲಿ ಐತಂತೆ, ಅಲ್ಲೇ ಬಾಡಿಗೆ ಕೊಟ್ಟು ಕೆಲಸ ಮಾಡ್ಕೊಂತ ಆರಾಮಾಗಿ ಇರ್ಬೋದು, ಏನ್ ತೊಂದ್ರೆ ಇಲ್ಲ. ಬೆಳಗಿಂದ ಚಂತನ ಕೆಲ್ಸಕ್ಕೆ ಹೋದ್ರೆ ಹೆಂಗಪ್ಪ, ಮನ್ಯಾಗ ಏನ್ ತೊಬ್ಬಿಕೆ ಇರ್ತಾಳ ಅನ್ನೋ ಚಿಂತಿನೂ ಇಲ್ಲ. ಯಾಕಂದ್ರೆ ಎಲ್ಲ ನಂಬಿಕಸ್ತರು, ಪರಿಚಯಸ್ತರು, ಗೊತ್ತಿದ್ದವ್ರು ಅವ್ರ ಮನಿ ಮ್ಯಾಗ ಅಂತಂದ್ರೆ ಇನ್ನೂ ಒಂಥರ ಅನುಕೂಲನೇ ಆತು. ಏನಂತಿ ನೋಡು, ವಿಚಾರ ಹೆಂಗೈತಿ ನೋಡು. ಅಪ್ಪ್ಯಾ ನಿನಗೆ ಹೆಂಗ ಅನಿಸತ್ತಪ್ಪ? ಹೋಗಿ ಇರ್ತೀಯ? ಅಲ್ಲ, 1 ವರ್ಷ ಕೆಲಸ ಮಾಡ್ಲಾ? ಯಾಕೆ ಅನುಕೂಲ ಆದ್ರೆ ಆಗ್ಬಾರ್ದು, ಹೌದಿಲ್ಲ? ದೇವ್ರದಿಂದ ನಮಗೆಲ್ಲ ಅನುಕೂಲ ಆತಪ್ಪ ಅಂತಂದರೆ ಮಾಡೋಕ್ಕೇನು ತೊಂದರೆ ಇಲ್ಲ ಅಂತ ಅನ್ನಿಸ್ತತಿ. ನಿಮ್ಮ ಅಪ್ಪ ಹೇಳ್ದಂಗೆ ಒಂಚೂರು ಈ ಕಾಡುದೇವ್ರು ಕಾಟ ಕಳ್ದಂಗೆ ಇದೇ ಬೇಕೆ ತಲೆ ಹಿಡ್ಸಾಳಲ್ಲ. 1 ವರ್ಷ ಮಠ ಅಂತಂದ್ರೆ ಆಕಿದೆಲ್ಲ ಪೂರ ಮುಗ್ದೇ ಹೋಗತಿ ಗದ್ಲ. ಬರ್ತಾಳ, 1 ಸಲ ಬಿಟ್ಟು 2 ಸಲ ಕೇಳ್ತಾಳ. ಅವ್ನು ಬೇರೆ ಊರಾಗದಾನ ಅಂದ್ರೆ ಕೈ ಬಿಟ್ಟು ಸುಮ್ಮನೆ ಬೇರೆ ಯಾರನ್ನಾರು ನೋಡ್ಕೊಂಡಾರ ಹೋಗತ್ತತ್ತಾಗ. ನೀನು ಇಲ್ಲೇ ಇದ್ರೆ ಆಕಿ ಕೈಯಾಗಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಏನಂತಿ? ಅದೇನ ಸರಿ ಬೇ, ಆದರೂ ವಯಸ್ಸಾದವ್ರು ನಿಮ್ಮಿಬ್ರನ್ನೂ ಬಿಟ್ಟು ನಾನು ಈಕಿ ಅಲ್ಲಿ ಹೋಗಿರೋದು ಅಂದ್ರೆ ಹೆಂಗೆ ಅಂತ, ನಾನೊಬ್ಬನೇ ಹೋಗಿ ನೋಡ್ಬೋದನ ಅಂತ. ಏನಂತಿ? ಏನ್ ಬೇಕಾಗಿಲ್ಲ, ಗಂಡ ಹೆಂಡತಿ ಇಬ್ರು ಜೊತೆಗೆ ಹೋಗ್ರಿ. ಯಾರು ಒಬ್ರು ಹೋಗಿ ಅಲ್ಲಿರೋದು, ಒಬ್ರು ಇಲ್ಲೇ ಇರೋದು, ಇದೆಲ್ಲ ಬೇಡ ಬೇಡ ರಾಡಿ. ಏನ ನಿನ್ಗಾದ್ರು ಅಡಿಗೆ ಮಾಡ್ಯಾಕ ಮಾಡ್ಕೊಳಕ ನೋಡಾಕ ಎಲ್ಲದಕ್ಕೂ ಬೇಕೇ ಬೇಕು. ನಿನ್ ಹೆಂಡತಿ ಕರ್ಕೊಂಡೋಗಿ, ಇಲ್ಲೇನ್ ಬಿಟ್ಟು ಹೋಗ್ಬೇಡ. ವಯಸ್ಸಾದ್ರು ನೋಡ್ಕೊಳ್ಳೋದಕ್ಕಿಂತ ವಯಸ್ಸಿನವ್ರು ನೀವು ಜೊತೆಗಿರೋದು ಒಳ್ಳೇದು. ಈಗ ನಾ ಹೇಳೋದಾದ್ರೆ ಹೋಗು, ಕರ್ಕೊಂಡು ಹೋಗು. ಏನ್ ಆಕಿನೂ ಕರ್ಕೊಂಡು ಹೋಗು. ನೀನು 1-2 ವರ್ಷ ಅಲ್ಲ, 1 ವರ್ಷ 2 ವರ್ಷ ಮಾಡ್ರಿ,
ಏನ್ ದೊಡ್ಡ ಆಗದಾಗಲ್ಲ ದಿನಗಳೇನು ಈಗ ಉಳ್ಕೊಂತ ಹೋಕ್ಕವು. ದಿನ ಬರಕ್ಕೆ ಏನ್ ತಡ, 2 ವರ್ಷ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಾಗ ಹೋಗತಿ. ಏನಂತಿ ಮಾಡ್ತೀವೋ ಮಾಡೋದಿಲ್ಲೋ, ಪಗಾರ ಚಲೋ ಐತಂತೆ. ಇಲ್ಲಿಕ್ಕಿಂತ ಇನ್ನೂ ಒಂದ್ 2-3 ಸಾವಿರ ಹೆಚ್ಚಿಗೆನೆ ಬರ್ತತಿ. ನೋಡ್ ನಿನ್ನ ಅನುಕೂಲ. ಹ್ಞೂ ಅನ್ಲ, ಹ್ಞೂ ಅನ್ನ. ಆಕೆ ನೋಡಿದಿಲ್ಲ ಮೊನ್ನೆ ಆ ನಮ್ಮನೆ ಬಂದು ಏನು ಜಗಳ ಮಾಡಿದ್ಲು. ಅಕಸ್ಮಾತ್ ಯಾರ ಪೊಲೀಸ್ರಿಗೆ ಹೇಳಿ ಅಥವಾ ಇನ್ಯಾರನಾರ ಮಂದಿ ಬಳಗ ಕರ್ಕೊಂಡು ಬಂದ್ಲದ್ರೆ ಏನು ಮಾಡೋದು? ಹೌದಿಲ್ಲ? ಸುಮ್ಮನೆ ಇಲ್ಲೇ ಇದ್ದು ಬಡ್ದಾಡೋದಕ್ಕಿಂತ ನೀನು ಅಲ್ಲಿ ಹೋಗೋದೇ ಒಳ್ಳೇದು. ಅವ ಇಲ್ರಿ ಊರು ಬಿಟ್ಟು ಹೋಗ್ಯಾನ, ದುಡಿಯಾಕ ಬೇರೆ ಕಡೆ ಅದಾನ ಅಂತ ನಾವು ಹೇಳ್ತೇವೆ. ಏನು ಅಲ್ಲ ಪೊಲೀಸರು ಮಂದಿ ಒಳಗೆ ಅದು ಬೇರೆ ಮಾತು. ನೀ ಇಲ್ಲೇ ಇದ್ರಲ್ಲ ಆಕಿದ ಕಿರಿಕಿರಿ, ಆಕಿ ಪಾಡಿಗೆ ಅವ್ರು ಎಲ್ಲೇ ಹೋಗ್ಯಾರ, ನೀವು ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ನಾ ಹೇಳ್ಬಿಡ್ತೀನಿ ಆಕಿಗೆ. ನೀ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನಂತೆ ನಾ ಹೇಳೋದಾದ್ರೆ ನೀನು ಹ್ಞೂ ಅಂತ ಕೆಲ್ಸಕ್ಕೆ ಸೇರೋದೇ ಒಳ್ಳೇದಪ್ಪ. ಏನು ಒಂದು 2 ವರ್ಷ ಹಿಂಗೆ ಹೋಗಿ ಹಿಂಗೆ ಬರ್ತೈತಿ. ಹ್ಞೂ ಅನ್ಲಾ? ಅದೇನ ಸರಿ ಅವ, ಆದ್ರೆ ಆದ್ರಾಗಿದ್ರೆ ಏನೂ ಇಲ್ಲ. ಏನ ನೀ ಹೋಗು, 1 ವರ್ಷ ಅಲ್ಲಿ ಕೆಲಸ ಮಾಡಿ ಮಗನೇ. ನೀನೇನಂತೀಯ? 1 ವರ್ಷ ಅವ ಅಲ್ಲೇ ಕೆಲಸ ಮಾಡಲಿ ತಗೋ. ಇದೆಲ್ಲದರಿಂದ ತಪ್ಪಿಸ್ಕೊಂಡು ಆರಾಮಾಗಿ 1 ವರ್ಷ ಬಿಟ್ಟು ಮತ್ತೆ ಗಂಡ ಹೆಂಡತಿ ಬರೋವಂತ್ರಿ. ಕಡೆಗೆ ಊರು ಬಿಟ್ಟು ಹೋಗೋ ಅಂಥದ್ದು ಪರಿಸ್ಥಿತಿ ಬಂತು ನೋಡತ್ತಿ. ಅದು ಇಂಥ ಕಾರಣಕ್ಕೆ ಒಂಥರ ಏನಪ್ಪ, ಹಾಗೆಲ್ಲ ಮಾತಾಡಬೇಡ. ಎದಕ್ಕೆ ಹಂಗ್ಯಾಕೆ ಮಾತಾಡ್ತಿ? ಊರು ಬಿಟ್ಟು ಹೋಗೋಂಥ ಪರಿಸ್ಥಿತಿ ಏನು? ಸಾಲ ಮಾಡಿ ಓಡಿ ಹೊಂಟ್ರ? ಸಾಲ ಮಾಡಿ ಹೊಂಟಿಲ್ಲ, ತಪ್ಪು ಮಾಡಿ ಹೊಂಟೇವತ್ತಿ. ಯಾವುದೋ ಒಂದು ಹೆಣ್ಮಗಳಿಂದ ತಪ್ಪಿಸ್ಕೊಳಕ್ಕೆ ಹೊಂಟಿರೋದು. 1 ವರ್ಷ ಆದ್ಮೇಲೂ ಅಕಸ್ಮಾತ್ ಆಕಿ ಕಾಟ ತಪ್ಪಲೇ ಇಲ್ಲ ಅಂದ್ರೆ ಏನು ಮಾಡೋದತ್ತಿ? ನೋಡ್ವಾ, ಹಂಗ ಮಾತಾಡಕ್ ಹೋಗ್ಬೇಡ ಸುಮ. ನಾ ಏನ್ ಹೇಳ್ತೀನಿ ಅಂದ್ರೆ, ಕಬ್ಬಣ ಕಾದಾಗ ಬಡದ್ರೆ ಜಾಸ್ತಿ ಬಡತ್ ಬೀಳ್ತಾವು. ಅದೇ ಕಬ್ಬಣ ತಣ್ಣಗಾದ್ಮೇಲೆ ನೀ ಎಷ್ಟೇ ಬಡದ್ರು ಅದು ಮೆತ್ತಗಾಗಲ್ಲ, ಬಗ್ಗಲ್ಲ. ಹಂಗ ಈಗ ಕೀ ಸಿಟ್ನ್ಯಾಗ ಅದಾಳ, ನನ್ ಬಿಟ್ಟು ಹೋಗ್ಯಾ ನೀವ ಅಂತೇಳಿ ಏನ ದಾರಿ ಕಾಯ್ತಾ ಅದಾಳ. ಈ ಟೈಮ್ನಾಗ ಏನೇ ಆದ್ರೂ ಅದು ಒಂಥರ ಹೆಂಗಕತಿ ಅಂತಂದ್ರೆ ಸಿಟ್ಟು ಬರ್ತೈತಿ. ಕಣ್ಣೆದ್ರಿಗಿದ್ದು ಇವ ಹೊರಗೆ ಬಂದು ಮಾತಾಡವಲ್ಲ, ಮಾಡವಲ್ಲ, ಇವ ನನ್ ನೋಡ್ವಲ್ಲ, ಇವ ನನ್ ಬೆಟ್ಟ ಆಗವಲ್ಲ ಅನ್ನೋದು ಒಂದು ಸಿಟ್ಟಿರ್ತೈತಿ. ಅದೇ ಏನಾದ್ರೂ ಅಕಸ್ಮಾತ್ ಇವನ್ ಪಾಡಿಗೆ ಇವ್ ಎಲ್ಲೇ ದುಡಿಯಾಕ ಹೋಗ್ಯಾನ ಅಂತಂದು ಹೇಳ್ಬಿಟ್ರೆ, ಇವ ನನ್ನ ಬಗ್ಗೆ ಚಿಂತಿನ ಮಾಡ್ಲಾರ್ದ ಹೋಗ್ಬಿಟ್ನಲ್ಲ, ನಾ ಯಾಕೆ ಇವನ್ ಬಗ್ಗೆ ಚಿಂತೆ ಮಾಡ್ಬೇಕು ಅಂತೇಳಿ ಇವತ್ತಿದ್ದ ಸಿಟ್ಟು ನಾಳೆ ಇರಲ್ಲ, ನಾಳೆ ಇದ್ದಿದ್ ಸಿಟ್ಟು ನಾಡ್ದಿರಲ್ಲ. ಹಂಗೆ ಕಾಯ್ಕೊಂತ ಇದ್ದಿದ್ದು ತನ್ನ ಪಾಡಿ ತಾನ ಮತ್ತೆ ಯಾರು ಸಿಕ್ತಾರ, ಇಲ್ಲ ಬೇರೆ ಯಾವ್ದಾರು ನೋಡ್ಕೊಂಡು ತನ್ನ ಜೀವನ ತಾಕಟ್ಕೋತಾಳ. ಏನಂತಿ? ನಾ ಹೇಳೋದಾದ್ರೆ 1 ವರ್ಷ ಗಂಡ ಇಂತಿ ಆರಾಮಾಗಿ ಅಲ್ಲಿರ್ರಿ. ಆಯ್ತತಿ, ನೀ ಹೆಂಗೆ ಹೇಳ್ತೀರ ಹಂಗೆ ಆಗಲಿ. ಆದರೆ ಸರಿ ಐತಿ ಅಷ್ಟೇ. ಹೌದಿಲ್ಲ? ನಿನಗೂ ನಿನ್ನ ಗಂಡು ಬೇಕಾ? ಹೌದಿಲ್ಲ ಅಪ್ಪ್ಯಾ? ನಾ ಹೇಳ್ತಾ ಇದ್ದೇನಲ್ಲ, ಇದು ಎಮ್ಮೆ ಆಗೇ ಜೀವನದಾಗ ತಪ್ಪು. ಈ ತಪ್ಪು ಮತ್ತೆ ಯಾವತ್ತೂ ಮರ್ಕಳಿಸ್ಬಾರ್ದು. ಬೆಂಗಳೂರಿಗೆ ಹೋದ್ಮೇಲೂ ಅಷ್ಟೇ ನಿನ್ನ ಪಾಡಿಗೆ ನೀನು ಕೆಲಸ ಆತು, ಮನೆ ಆತು, ಹೆಂಡತಿ ಆತು. ಖುಷಿಯಿಂದ ಇಬ್ಬರು ಇರ್ರಪ್ಪ. ಏನು ನಾ ಹೇಳ್ತೀನಿ, ನಿನಗೆ ಏನೇನು ಬೇಕು ಎಲ್ಲ ತಯಾರಿ ನಾ ಮಾಡ್ಕೊಡ್ತೀನಿ. ಬೆಂಗಳೂರಾಗ ಹೋಗಿ ಆರಾಮ್ ಜೀವನ ಕಟ್ಕೋರಿ. ಏನು ರೀ? ಅವ್ರಿಗೆ ಹೇಳ್ಬಿಡ್ರಿ ನೀವು, ನನ್ನ ಮಗ ಬೆಂಗಳೂರಿಗೆ ಹೋಗ್ತಾನ ಕೆಲ್ಸಕ್ಕೆ, ಅದೇನು ಕೆಲಸ ಏನು ಅಲ್ಲಿ ಕರ್ಕೊಂಡೋಗಿ ಒಂಚೂರು ಬಿಡೋದು ಮಾಡೋದು ಒಂಚೂರು ಕೇಳ್ಕೊಂಬಿಡ್ರಿ. ಏನು ಯಾವತ್ತಿಂದ ಹೋಗ್ಬೇಕು ಎಲ್ಲ ಕೇಳ್ಬಿಡ್ರಿ. ಕೇಳಾಗೈತಿ. ಹಂಗೇನಾರು ಹೋಗೋದಾದ್ರೆ ಸೋಮವಾರಿಂದ ಹೋಗಂತ ಹೇಳ್ಯಾರ ಅವ್ರು. ಏನಂತಿ? ಹೌದಾ? ಹಂಗಾರೆ ಇವತ್ತು ಶುಕ್ರವಾರ. ಅಯ್ಯೋ, ಸೋಮವಾರಿಂದ ಆದರೆ 2 ದಿನ ಉಳಿತಲ್ರಿ. ಸರಿ ತಂಗಾರೆ ಹಂಗಾಗಲಿ. ಅಲ್ಲ ಅಲ್ಲಿ ಹೋದ್ಮೇಲೆ ಉಪಯೋಗಿಸಕ್ಕೆ ಬಾಂಡೆ ಸಾಮಾನು ಅದು ಬೇಕಲ್ಲ, ಅವಕ್ಕೆ ಏನೇನು ಬೇಕು ಏನು ಎತ್ತ ಎಲ್ಲ ನಾನು ಒಂದಿಷ್ಟು ಕಟ್ಟಿಡ್ತೇನೆ. ಭಾಳೇನು ಕಟ್ಟಲ್ಲ, ಒಂದು ಸ್ವಲ್ಪ ಅಡುಗೆ ಅಂಬ್ಲಿ ಮಾಡ್ಕೊಳಕ್ಕೆ ಏನು ಬೇಕು ಅಷ್ಟು ಕಟ್ಟಿಡ್ತೇನೆ. ಆಮೇಲೆ ಒಂಚೂರು ಒಯ್ಯಾಕ ಮಾಡಕ್ಕೆ ತಿನ್ನಿಸೋದು ಮಾಡ್ಬೇಕು. ಅಲ್ಲಿ ಹೋದ್ಮೇಲೆ ಬೇಕಾದ್ರೆ ಸಂತಿ ತೊಗೊತಾರ. ಒಂಚೂರು ತಿನ್ನಕ್ಕೆ ನಾ ಮಾಡ್ಬೇಕಲ್ಲ. ನನ್ನ ಕೆಲಸ ಭಾಳ ಬೀಳ್ತೇಳ್ರಿ. ಅವ ಅದು ಇದನ್ನೆಲ್ಲ ಮಾಡಿ ತ್ರಾಸ ತೊಗೊಳಕ್ಕೆ ಹೋಗ್ಬೇಡ. ಅಲ್ಲಿ ಅಂಗಡಿ ಬೇಕಾದಷ್ಟು ಇದ್ದೇ ಇರ್ತಾವೆ. ಊರ್ನ ಎಂದು ನೋಡಿಲ್ಲ, ಆದರೆ ಎಲ್ಲ ನಿಭಾಯಿಸ್ಬೋದು ಅಂತ ಅನ್ಕೊಂತೇನೆ. ಒಟ್ಟಿಗೆ ನೀವಿಬ್ರು ಆರಾಮಾಗಿ ಇರ್ತಿರಲ್ಲ ನಾನು ಅಲ್ಲಿ ಹೋದ್ರೆ. ನಿನ್ನ ಅಲ್ಲಿ ಕಳಿಸ್ತಿ ಆರಾಮಾಗಿರ್ಬೇಕನ್ನೋ ಉದ್ದೇಶ ಅಲ್ಲಪ್ಪ ನಮ್ದು. ನಮ್ಮ ತಲೆಯಾಗ ಏನಂದ್ರೆ ಇದೆಲ್ಲ ಕಾಟ ತಪ್ಪಬೇಕು ಅಂದರೆ ಒಂಚೂರು ನೀನು ಆರಾಮಾಗಿ ಅಲ್ಲಿ ಇರಲಿ ಅಂತ ಅಷ್ಟೇ. ಆಯ್ತವ, ನನಗೆ ಬುದ್ಧಿ ಬಿಟ್ಟಾಗತ್ತೈತಿ. ನನ್ನ ಜೀವನದಾಗ ನಾ ಮಾಡಿದ ತಪ್ಪು ಎಲ್ಲರೂ ಅನ್ಭವಿಸಂಗ ಆತು. ಅದಕ್ಕೇನು ಬೇಜಾರು ಮಾಡ್ಕೋಬೇಡ. ದಿನಗಳು ಬರಕ್ಕೆ ಏನ್ ತಡ. ನಿಮ್ಮವ್ವ ಅದು ಅಡಿಗೆದೆಲ್ಲ ತಯಾರು ಮಾಡ್ತಾಳ. ಮತ್ತೀಗ ಹುಡುಗಿ ಕರ್ಕೊಂಡು ಬೆಂಗಳೂರಿಗೆ ಹೋಗೋದಾದ್ರೆ ನೀನು ಆಕಿನ ಕರ್ಕೊಂಡು ಅವ್ರ ತವ್ರ ಮನೆಗೆ ಹೋಗ ಒಂದ್ಸಲ. ಹೌದು ಅವಿ, ಈಗಿನ ಸುಮಾ ನೀನು ಅಣ್ಣನ ಮನೆಗೆ ಹೋಗು. ಹೋಗಿ ಇವತ್ತೊಂದು ವಸ್ತಿ ಅಲ್ಲೇ ಇರ್ರಿ, ಗಂಡ ಇಂತಿ ಆರಾಮಾಗಿ ಇದ್ದ. ನಿಮ್ಮವ್ಗೆ ಹೇಳು ಹಿಂಗೆ ಹೊಂಟೇವಿ, 1 ವರ್ಷ ಅನ್ನೋದ್ರಾಗ ಬರ್ತೈತಿ. ನಿಮ್ಗೇನಾರು ನೋಡ್ಬೇಕು ಅಂತ ಅನ್ಸಿದ್ರೆ ಏನು ಫೋನ್ ಹಚ್ಚ್ರಿ, ನಾವೇ ಬಂದು ಹೋಗ್ತೀವಿ, ಇಲ್ಲ ನೀವರ ಬಂದು ಹೋಗುವಂತ್ರಿ ಅಂತೇಳಿ ಹೇಳು. ನಾವು ಬರಾತ್ವಿ ಅಂದ್ರೆ ಗಂಡ ಇಂತಿ ಅವ್ರನ್ನ ಕರ್ಕೊಂಡೇ ಬರ್ತೇವಂತ. ಏನು ಆದ್ರೆ ಆರಾಮಾಗಿರ್ರಿ ಅಂತ ಹೇಳಿ ಬಾ ಸಮಾಧಾನಾಗಿ. ಹೋಗು, ಅರ್ಬಿ ಹಾಕೊಂಡು ತಯಾರಾಗಿ ಹೋಗು. ಈಗ ಹೋಗೇ ಬಿಡುವಂತ್ರಿ ನಾನು ಫೋನ್ ಹಚ್ಚಿ. ಆತತಿ ಅವ ಸರಿ, ಆಕಿನ ಕರ್ಕೊಂಡು ಹೋಗಿ ಹಂಗಾರೆ ಇವತ್ತೊಂದು ದಿನ ವಸ್ತಿ ಅಲ್ಲೇ ಇರ್ತೇನೆ. ಹ್ಞೂ ಮಗನೇ, ಬೇಜಾರು ಮಾಡ್ಕೋಬೇಡ, ಖುಷಿಯಿಂದ ಹೋಗು. ಏನು ಆಯ್ತವ. ಅಂತೂ ಇದೆಲ್ಲದರಿಂದ ಒಂದು ಮುಕ್ತಿ ಸಿಕ್ಕಂಗಾತ್ರಿ. ಖರೇನ ಬೇರೆ ಊರ ಕೆಲಸ ನೋಡಿದ್ದೆ ಒಳ್ಳೇದಾತು. ಇದೇ ಊರ ಕೆಲಸ ಮಾಡ್ತಿದ್ದಂದ್ರೆ ಇವತ್ತಲ್ಲ ನಾಳೆ ಮತ್ತೆ ಬೆಟ್ಟಕ್ಕಿದ್ಲಕ್ಕೆ, ಮತ್ತೆ ಬೆಟ್ಟೆ ಆಗೋದು, ಮತ್ತೆ ಮಕ ನೋಡೋದು, ಮತ್ತೆ ಅದೇ ತಪ್ಪಾಗೋದು. ಅಯ್ಯೋ ಎಲ್ಲ ತಪ್ಪು ಬಿಡ್ರಿ. ಆದಷ್ಟು ದೌಡಿ ಒಂದು ಸೋಮವಾರ ತಗೋಕನಂದ್ರೆ ಹಂಗಾರ ಚಿಂತೆ ಬಿಡ್ತು ಬಿಡ್ರಿ. ಮುದ್ದಾಮ್ ನಾನು ಅದಕ್ಕೆ ಬೇರೆ ಊರಾಗ ನೋಡೋಣ ಅಂತೇಳಿ ಹೇಳಿತ್ತು. ನಾನು ಹಿಂಗೈತಿ ಅಂದ ತಕ್ಷಣ ಹ್ಞೂ ಅಂತ ಒಪ್ಕೊಂಡೇ ಬಿಟ್ಟೆ.
ಏ ಕ್ಯಾಬಿನಯ್ಯ ಈ ಕಡೆ ನಮ್ದುಗೆ ಮಾತಾಡ್ತಾ ಇರೋದು, ನಿಮ್ದು ಕೆಲ್ಸಗೆ ಮಾಡ್ಕೊ. ಹೇಳ್ರಿ ಯಜಮಾನ್ರೆ. ಹೇಳಾಕ ಏನಿಲ್ಲಪ್ಪ, ಇನ್ಮ್ಯಾಗ ನೀನು ನಮ್ಮ ಹಳ್ಯಾನ್ ಜೊತೆಗೆ ಸೇರ್ಬಾರ್ದು. ಹಳ್ಯಾನ್ ಮಾತಾಡ್ಸಕ್ ಹೋಗ್ಬಿಡಪ್ಪ. ಏನು ಇದ್ದಿದ್ದ ಹೇಳ್ತಾ ಇದೀನಿ. ಹಳ್ಯಾಂದು ನಿಂದು ಏನೈತಲ್ಲ ಮಾತುಕತೆ, ಇದನ್ನ ಇಲ್ಲಿಗೆ ಒಂದ್ ಸ್ವಲ್ಪ ಬಂದ್ ಮಾಡಿದ್ರೆ ಭಾಳ ಚಲೋ ಆಕತ್ ನೋಡಪ್ಪ. ಅಲ್ಲ ಹಿಂಗಂದ್ರೆ ಹೆಂಗ್ರಿ? ನಾವು ಏನ್ ಮತ್ತೆ ಊರಾಗಿದ್ದವ್ರು ಒಬ್ರಿಗೊಬ್ರು ಮಾತಾಡೋದು ಮಾಡೋದು ಎಲ್ಲ ಇದ್ದಿದ್ದೆ. ಅದು ನೀವು ಬೇಡ ಅಂತಂದ್ರೆ ಹೆಂಗ್ರಿ ಅದು? ಆ ಊರಾಗಿದ್ದ ಮೇಲೆ ಒಬ್ರಿಗೊಬ್ರು ಮಾತಾಡ್ಬೇಕಾಕತಿ. ನೀವು ಹೇಳೋ ಲೆಕ್ಕ ಹೆಂಗೈತಿ ಅಂದ್ರೆ ಮಾತಾಡಬೇಡ ಅಂತಂದ್ರೆ ನಾವು ಮಕ್ಕ ಅರ್ಬಿ ಕಟ್ಕೊಂಡು ಅಡ್ಡಾಡಕತ್ತೇನ್ರಿ? ಹೊಳ್ ತೊಂಡ್ರೆ ಒಬ್ರು ಮಕ್ಕ ಒಬ್ರು ನೋಡ್ತಿರ್ತೀವಿ ಮಾಡ್ತಿರ್ತೀವಿ. ಏನಪ್ಪ ನಿಮ್ದು ಇದೊಂದು ಲೆಕ್ಕ ನಮ್ಗೆ ಗೊತ್ತಾಗಲ್ಲ ಬಿಡ್ರಿ. ಇದು ಹೆಂಗ ಏನಪ್ಪ ಆತಾಗ ಅದು ಹೆಂಗ್ ನೋಡ್ಲಂಗಿರಕತಿ ಹೇಳ್ರಿ ನೋಡೋಣ. ಅದನ್ನೇ ಹೇಳ್ತಾ ಇರೋದು. ಒಳ್ಳೆಯವ್ರ ಸಹವಾಸ ಆಗಿದ್ರೆ ನಾನೇ ಹೋಗ್ಲಿ ಬಿಡು ನೋಡ್ಲಿ ಮಾಡ್ಲಿ ಅಂತಿದ್ದೆ. ಒಳ್ಳೆಯವ್ರ ಸಹವಾಸ ಇಲ್ಲ ಇಲ್ಲಿ. ಅದೇ ಕಾರಣಕ್ಕೆ ಇದು ಯಾಕೆ ನನ್ಗೆ ಸರಿ ಕಾಣ್ವಲ್ತು. ಅದ್ರ ಸಂಬಂಧ ಹೇಳ್ತಾ ಇದೀನಿ. ಆದಷ್ಟು ದೂರ ಇದ್ದಷ್ಟು ನಿಮಗೂ ಒಳ್ಳೇದು. ಅಲ್ಲ ಏನು ಒಳ್ಳೆಯವ್ರ ಸವಾಸ ಅಲ್ಲ ಅಂದ್ರೆ ನಾವೇನಂತದ್ ಕೆಟ್ಟದ್ ಮಾಡೀವಿ? ಅಲ್ಲ ನೀವು ಹಿಂಗೆ ಮಾತಾಡೋದು ಯಾಕೆ ಅಷ್ಟು ಸರಿ ಕಾಣಂಗಿಲ್ಲ ನೋಡ್ರಿ. ಇದು ಒಳ್ಳೆಯವ್ರ ಸವಾಸ ಅಲ್ಲ ಅಂತ ಏನಾಗೈತ್ರಿ? ಒಳ್ಳೆಯವ್ರ ಸವಾಸ ಅಲ್ಲ ಅಂದ್ರ ಒಳ್ಳೆಯವ್ರ ಸವಾಸ ಆಗಿದ್ರೆ ನಾ ಈ ಮಾತು ಹೇಳ್ತಿದ್ದಿಲ್ಲ. ಒಳ್ಳೆಯವ್ರ ಸವಾಸ ಅಲ್ಲ. ನಮ್ಮ ಹಳಿಯಾಗೂ ಒಳ್ಳೆಯವ್ರ ಸವಾಸ ಮಾಡೋದು ಅವ್ನು ರೂಢ ಇಲ್ ಬಿಡು. ಆದಷ್ಟು ಕೆಟ್ಟವ್ರ ಸವಾಸನೇ ಜಾಸ್ತಿ ಮಾಡೋದು. ನಾ ಹೇಳ್ತೀನಲ್ಲಪ್ಪ, ಬರೋದು ಎತ್ತಬೇಕತ್ತಲ್ಲಿ ಕೋಳಿ ಫಾರಮ್ನ್ಯಾಗ ಕುಡಿದು ತಿನ್ನೋದು ಮಜಾ ಮಾಡೋದು ಅಡಿಗೆ ಮಾಡ್ಕೊಂಡು ಉಣ್ಣೋದು ಮಾಡೋದು. ಅಲ್ಲ ಏನು ಕೋಳಿ ಏನು ಹಂಗ ಬರ್ತಾವ ಬಾಯನಲ್ಲಿ ಬಿಚ್ಕೊಟ್ಟಂತ ಮಾಡಿಯಾ? ಹೌದಾ? ನಂಗೆ ಹೊಲಾವತ್ತಿ ಇಟ್ಟು ರೊಕ್ಕ ಹಾಕಿ ಮಾಡಿರೋ ಅಂತದ್ದು. ಎತ್ತಬೇಕತ್ತ ಖರ್ಚು ಮಾಡ್ಕೊಂಡು ಅಡ್ಡಾಡಂತದ್ದಲ್ಲ. ಮಾರ್ಲಿ ವ್ಯಾಪಾರ ಆಗ್ಲಿ ಅಂತ ಮಾಡಿರೋದದು. ಯಾರು ನಮ್ಮ ಹಳ್ಯಾನ್ ಸುದ್ದಿಗೆ ಬರ್ತಕ್ಕದ್ದಲ್ಲ, ಕೋಳಿ ಫಾರಂ ಸುದ್ದಿಗೂ ಬರ್ಬೇಡ್ರಿ ನೀವು. ಈಗ ಹೇಳಾಕತ್ತೀನಿ, ನಾನಲ್ಲೇ ಇಬ್ರು ಕೆಲ್ಸಗಾರನ ಇಟ್ಟೇನಿ. ಇದಕ್ಕೆ ಚಂದಕ್ಕೆ ಇಟ್ಟೇನೆ ಅಂತ ಮಾಡಿರೆ ಚಂದಕ್ಕೆ ಇಟ್ಟಿಲ್ಲ. ಅಲ್ಲೇ ನಮ್ಮ ಹಳೆ ಏನ್ ಮಾಡ್ತಾನೆ ಎತ್ತ ಏನೋ ನೋಡ್ಬೇಕಂತೇಳಿ ಇಟ್ಟಿರೋದು. ಅವರು ಅಲ್ಲೇ ಕೆಲಸ ಮಾಡ್ತಾರ. ಅವ್ರು ಎಲ್ಲಿ ಹೋಗುದಿಲ್ಲ. ಅದಕ್ಕೆ ಮತ್ತೆ ನೀವ್ ಏನಾರ ಕೋಳಿ ಫಾರಂ ಸುದ್ದಿಗೆ ಬಂದಿದ್ದು ಅಲ್ಲಿ ಅಡಿಗೆ ಮಾಡಿದ್ದು ಇವು ಏನಾರ ಸುದ್ದಿ ಗೊತ್ತಾದ್ರೆ ಮತ್ ನಾ ಮಾತ್ರ ನನ್ ನೇರಾನೇರಿ ಪೊಲೀಸರು ಕರ್ಕೊಂಬಂದು ಇಲ್ಲೇ ಜಗಳ ಮಾಡ್ಬೇಕಾಕತಿ. ಮತ್ ಅದಕ್ಕೆ ಏನ್ ನಾನು ಮತ್ತೆ ತೀರ್ಮಾನ ತಗೋಬೇಕಾಕತಿ ಅದನ್ನ ಮಾಡ್ಬೇಕಾಕತಿ. ಅಲ್ಮವ ಅದು ಹಂಗಲ್ಲ. ಅದು ಅವ್ರೇನ್ ಬಂದಿಲ್ಲ ಅಡಿಗೆ ಮಾಡನಕ. ಅಲ್ಲ ಅಣ್ಣಾರ ನೀವು ಮಾತಾಡೋದು ಹೆಂಗೈತಿ ಅಂದ್ರೆ ಏನ್ ನಿಮ್ಮ ಮಳೆ ಏನು ಗೊತ್ತೇ ಇಲ್ಲ, ಬಯಾಗ್ ಬಳ್ಳೆಟ್ರ ಕಡ್ಯಾಕ ಬರೋದಿಲ್ಲ ಅನ್ನೋ ಲೆಕ್ಕಕ್ಕೆ ಹೇಳ್ತೀರಪ್ಪ. ಅಲ್ಲ ಅವಂಗೇನ್ ನಾವೇನ್ ಅಡಿಗೆ ಮಾಡಂದಿರ್ತೇವೇನ್ರಿ? ಏನೋ ದೋಸ್ತರು ಸೇರಿದಾಗ ಅಲ್ಲ ಆಮೇಲೆ ನಾವೇನ್ ಪುಕ್ಕಟ್ಟು ತಿನ್ನಾಕ ಕುಡಿಯಾಕ ಬಂದಿರಲ್ಲಪ್ಪ. ಅಲ್ಲೇ ಕುಡಿಯೋದೆಲ್ಲ ಏನಿದ್ರು ನಾವೇ ತಂದು ಕೊಟ್ಟಿರ್ತೀವಿ. ಕೇಳ್ರಿ ಬೇಕಾರೆ ನಿಮ್ಮ ಮಳೆ ಇಲ್ಲೇ ಅದಾನ. ಯಾಕೆ ನಮ್ ಕುಡಿಯಾಕ ಒಂದು 100-200 ರೂಪಾಯಿ ಅದಕ್ಕೆ ಖರ್ಚು ಮಾಡಿ ತಂದು ಕೊಟ್ಟವ್ರಿಗೆ ನಮ್ಗೊಂದು ಕೋಳಿ ಕುರಿ ತಗೊಂಡ್ ತಿನ್ನಕ್ ಬರಂಗಿಲ್ಲನ್ರಿ? ಇದೊಂದು ಕತಿಯಪ್ಪ ತಾಗ. ಏನೋ ದೋಸ್ತರು ಅವ್ರ ಸಲಿಗೆ ನಮ್ಮ ಸಲಿಗೆ ಮ್ಯಾಗ ನಡೀತಿರ್ತಾವ ಸ್ನೇಹ. ಅದು ಬೇಡ ಅಂದ್ರೆ ಆಯ್ತು ಬಿಡ್ರಿ. ನಿಮ್ ಕೋಳಿ ಫಾರಂ ಕಡೆ ಯಾರು ತಲೆ ಹಾಕ್ತಾರ? ಇನ್ನೊಮ್ಮೆ ಅವ್ರ ಕೆಲ್ಸದ ಜಗದ ಕಡೆ ನಾವು ತಲೆ ಹಾಕಿದ್ರೆ ಕೇಳ್ರಿ ಬೇಕಾರೆ. ಬಾರಿಯಪ್ಪ ತೀರ್ಮಾನ ತೀರ. ಇಲ್ಲಿ ನಮ್ಮ ಮನೆ ಮಠ ಬಂದು ಬಾಯ್ ಮಾಡತ್ತೀರಿ ನೀವು. ಆಜು ಬಾಜು ಎಲ್ಲಾರು ನೋಡು ಹಂಗತ್ತಾಗ ನಿಮ್ಮ ಹಳೆ ಮಾಡೋ ತಪ್ಪ ನಿಮಗೆ ಗೊತ್ತಾಗಲ್ಲನ್ರಿ? ಅವ ಕೂಡ ತುರಾಡ್ಲಂಗ ಇವತ್ತು ನಾ ಬಂದಿಲ್ಲ ಅಂದ್ರೆ ಮತ್ತೊಬ್ಬ ಬರ್ತಾನ. ಯಾರ ಸವಾಸನು ಮಾಡಾಕೋಬೇಡ ಅಂತ ಹೇಳ್ರಿ. ಹಂಗಾರ ಕಷ್ಟ ಸುಖ ಅಂತಂದ್ರೆ ಊರನವರು ಇದ್ದವರು ಜೊತೆನವರು ಗೆಳೆಯರ ಅಕ್ಕಾರ ಹೊರ್ತು ಎಲ್ಲ ಸಂಬಂಧಿಕರೆಲ್ಲ ಬಂದು ಏನಾಗಲ್ಲ. ಆಯ್ತಾಯ್ತು ನೀವು ಹೇಳಿರಲ್ಲ. ಈಗ ನಾವು ಆ ಕಡೆ ತಲೆ ಹಾಕಕ್ ಹೋಗಂತವ್ರು ಅವ್ರ ಬಾಳೆ ಅವ್ರು ಮಾಡ್ಕೊಲಿ. ಅಷ್ಟು ಮಾಡಪ್ಪ, ಪುಣ್ಯ ಕಟ್ಕೊ. ನೀ ಇನ್ಮ್ಯಾಗ ನಮ್ಮ ಹಳ್ಯಾನ ಅಂಗಡಿ ಅದು ಕೆಲ್ಸದ ದಂಡಿಗೆ ಬರಾಕ್ ಹೋಗ್ಬೇಡ. ಆಮೇಲೆ ಯಾವ ಕುಡಿಯೋದು ತಿನ್ನೋದು ಮೋಜು ಮಸ್ತಿ ಇವತ್ತಿಗೆ ಬಂದವು. ಇನ್ಮ್ಯಾಗ ಮಾಡ್ತಕ್ಕದಲ್ಲ ಅವನ್ನ. ನಡೆ ಹೋಗುನ. ಅಲ್ಲಮ್ಮ ಆದ್ರೂ ಹಿಂಗೆ ಹೇಳ್ಬಾರ್ದಾಗಿತ್ತು. ಅವ್ರು ಏನು ಅನ್ಕೊಳಂಗಿಲ್ಲ ನಮ್ಮ ಬಗ್ಗೆ. ಭಾರಿ ಜೋರದ ಅನ್ಬಿಡ ಮುದ್ಕ. ಛೇ ಏನಪ್ಪ ಮಾಡೋದು? ಇರ್ಲಿ ಎಲ್ಲೊಕ್ಕಾನ್ ಬಂದೇ ಬರ್ತಾನ. ಅವರು ಹೇಳಿದ್ದು ಎಲ್ಲ ನಮ್ದಿಗೆ ಕೇಳ್ಕಂತು ಅರೆ ಕ್ಯಾಜಿ ನೀವು ಎಲ್ಲರಿಗೆ ಹಿಂಗೆ ಮಾಡ್ತೀರಿ, ಅರೆ ಅವರು ಬರಬೇಡ ಅಂತ ಹೇಳ್ತಾರೆ ಅಂದ್ರೆ ಅವ್ರದ್ದು ಮುರ್ಗಿ ನಿಮ್ದಿಗೆ ಯಾಕೆ ಬೇಕು? ನೀವು ಯಾಕೆ ಅಲ್ಲಿ ತಿನ್ನಕ್ಕೆ ಕುಡಿಯಕ್ಕೆ ಹೋಗ್ತೀರಿ? ನಿಮ್ದು ಗರ್ಗೆ ಇಲ್ಲ ಇರಿ. ನೀವು ಇನ್ನೂ ಒಂದು ಸಲ ಆ ಆದ್ಮಿಗೆ ಮಾತಾಡ್ಸಕ್ಕೆ ಹೋಗ್ಬೇಡಿ. ಆ ಆದ್ಮಿ ಬಾವುತ್ ಹರಾಮ್ಕೋರ್ಗೆ ಇದಾರೆ. ಅವ್ರ ಜೊತೆ ಇದ್ಬಿಟ್ಟು ನಿಮ್ದಿಗೆ ಹಾಳಾಗಿದ್ದಾರೆ. ನಿಮ್ದಿಗೆ ಜೊತೆ ಇದ್ಬಿಟ್ಟು ಅವ್ರದಿಗೆ ಹಾಳಾಗ್ತಾರೆ. ಅರೆ ಇಬ್ಬರದು ಸವಾಸಾಗೆ ಸರಿ ಇಲ್ಲ ನಿಮ್ದಿಗೆ. ನೀವು ಇನ್ನೊಂದು ಸಲ ಅವ್ರದ್ದು ಸುದ್ದಿಗೆ ಹೋಗಕ್ಕೆ ಕುಡ್ದು. ನಿಂಗೆ ಯಾಕೆ? ನಿನಗೇನು ಬೇಕು ಅಷ್ಟು ಹೇಳು, ತಂದು ಹಾಕಿರ್ತೇನಿಲ್ಲ. ತಿನ್ಬೇಕು, ಅಡ್ಗೆ ಮಾಡ್ಬೇಕು, ಮನ್ಯಾಗ ಇರ್ಬೇಕು ಅಷ್ಟೇ. ಗಂಡು ಮಕ್ಳು ಪಾರ್ಪತ್ಯ ನಿಂಗೆ ಬೇಡ ಏನ? ನಿನಗೆ ಯಾಕೆ ಅವೆಲ್ಲ ಸುದ್ದಿ? ನಾವು ಏನೋ ಒಂದು ಮಾಡ್ತೇವೆ ಗಂಡು ಮಕ್ಳು. ಎಲ್ಲದ್ರಾಗೂ ಮೂಗೊಯ್ಸ್ಕೊಂಡ್ ಬಂದ್ಬಿಡ್ತೀರಿ ನೀವು ಹೆಣ್ಮಕ್ಳು. ಒಟ್ಟು ಗಂಡು ಮಕ್ಳು ಉದ್ಧಾರ ಆಕಾರ ಅಂದ್ರೆ ನಿಮ್ಮ ಕೈಲೇ ಸಹಿಸ್ಕೊಳಕ್ ಆಗಂಗಿಲ್ಲ ನಿಮ್ಗೆ. ಒಟ್ಟು